ದರ್ಶನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ಲಿಖಿತ ರೂಪದಲ್ಲಿ ನಿಮ್ಮ ವಾದವನ್ನು ನಮಗೆ ಕೊಡಿ ಅಂತನ್ಬಿಟ್ಟು ಆರೋಪಿಗಳ ಪರ ವಕೀಲರಿಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರ ಪರ ವಕೀಲರು ಕೂಡ ಲಿಖಿತ ರೂಪದ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಸದ್ಯಕ್ಕೆ ಬೇಲ್ ರದ್ದಾಗುವ ಭೀತಿಯಲ್ಲಿದ್ದಾರೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ. ಕೊಲೆ ಆರೋಪಿಗಳ ಲಿಖಿತ ಹೇಳಿಕೆಯನ್ನು ಪುರಸ್ಕರಿಸುತ್ತಾ ಸುಪ್ರೀಂ ವಕೀಲರ ಮೂಲಕ ಲಿಖಿತ ಹೇಳಿಕೆಯನ್ನು ದರ್ಶನ್ ಮತ್ತು ಪವಿತ್ರ ಅವರು ಕೊಟ್ಟಿದ್ದರು. ದರ್ಶನ್ ಪಾತ್ರವೇ ಇಲ್ಲ ಅಂತ ವಾದಿಸಿದ್ರು ವಕೀಲರು. ಅವ್ರ ಪಾತ್ರನೇ ಇಲ್ಲ ಅಂತ, ಜಾಮೀನು ರದ್ದು ಮಾಡಬೇಡಿ ಅಂತ ಮನವಿಯನ್ನು ಮಾಡಿದ್ರು ಪವಿತ್ರ. ಅವರೇನೋ ನಾನು ಸಿಂಗಲ್ ಪೇರೆಂಟು, ನಂಗೆ ಒಬ್ಬಳೇ ಮಗಳಿದ್ದಾಳೆ, ನಮ್ಮ ಪೋಷಕರನ್ನ ನೋಡ್ಕೋಬೇಕು ಅಂತೆಲ್ಲ ಅವರು ಕೂಡ ಒಂದಷ್ಟು ವಾದ ಮಾಡಿದರು. ಆರೋಪಿಗಳ ಸಾಕ್ಷ್ಯದ ಬಗ್ಗೆ ವಾದಿಸಿದರು ಸರ್ಕಾರಿ ಪರ ವಕೀಲರು. ಇವೆಲ್ಲ ಲಿಖಿತ ರೂಪದಲ್ಲಿ ಇದ್ದಂತಹ ವಾದಗಳಾಗಿತ್ತು. ಅದನ್ನು ಅಧ್ಯಯನ ಮಾಡಿರುತ್ತೆ ಸುಪ್ರೀಂ ಕೋರ್ಟ್, ಸುಮ್ಮನೆ ಇಸ್ಕೊಂಡು ಕೂತಿರಲ್ಲ. ಈ 10 ದಿನಗಳ ಅವಧಿಯಲ್ಲಿ ಜಡ್ಜಸ್ ಅದನ್ನು ಅಧ್ಯಯನ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ಹಾಗಾಗಿ ದರ್ಶನ್ ಪರ ವಕೀಲರು ಏನು ವಾದ ಮಾಡಿದರು, ಏನು ಕೊಟ್ಟಿದ್ರು ರೈಟಿಂಗಲ್ಲಿ, ಪವಿತ್ರ ಗೌಡ ಪರ ವಕೀಲರು ಏನು ಕೊಟ್ಟಿದ್ರು, ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ಇದನ್ನು ಪುರಸ್ಕರಿಸಿದರೆ ಜಾಮೀನು ಮುಂದುವರಿಯಬಹುದು. ಓಕೆ, ದರ್ಶನ್ ಹಾಗಾದರೆ ಹೇಳಿದ್ದೇನು ಅಂತಕ್ಕಂಥದ್ದನ್ನು ನೋಡೋಣ. ದರ್ಶನ್ ಪರ ವಕೀಲರು ಕೋರ್ಟ್ಗೆ ವಾದದ ಪ್ರತಿಯನ್ನು ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ. ಮೈಸೂರಿನಲ್ಲಿ ದರ್ಶನ್ ಅವರನ್ನು ಬಂಧಿಸ್ತಾರೆ, ಬೆಂಗಳೂರಿನಲ್ಲಿ FIR ಅನ್ನು ಹಾಕುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅಂಥೇಳಿ ಮೊದಲ ಅಂಶವನ್ನು ಇಲ್ಲಿ ಕೋಟ್ ಮಾಡ್ತಾರೆ ವಕೀಲರು. ಅದಾದ ಮೇಲೆ ಬಂಧನಕ್ಕೆ ಸಂಜೆ 6:30ರವರೆಗೂ ಕೂಡ ಲಿಖಿತ ಕಾರಣವನ್ನು ತನಿಖಾಧಿಕಾರಿಗಳು ಕೊಟ್ಟಿಲ್ಲ, ತಿಳಿಸಲಿಲ್ಲ. ಇದು ಕಾನೂನಿನ ಉಲ್ಲಂಘನೆ. ಹಾಗಾಗಿ ಜಾಮೀನನ್ನು ಮುಂದುವರಿಸುವುದಕ್ಕೆ ಅವಕಾಶವನ್ನು ಕೊಡಬೇಕು ನ್ಯಾಯಾಲಯ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜಾಮೀನನ್ನು ರದ್ದುಪಡಿಸೋದು ಅತ್ಯಂತ ಕಠಿಣ ಕ್ರಮವಾಗಲಿದೆ. ಇದನ್ನು ಕೂಡ ಕೋರ್ಟ್ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ. ಯಾವುದೇ ಜಾಮೀನಿನ ಷರತ್ತುಗಳನ್ನು ನಮ್ಮ ಕಕ್ಷಿದಾರ ಅಂದರೆ ದರ್ಶನ್ ಯಾವುದೇ ಕಾರಣಕ್ಕೂ ಕೂಡ ಉಲ್ಲಂಘಿಸಿಲ್ಲ. ಜೊತೆಗೆ ಅಪಹರಣದಲ್ಲಿ ಇವರ ಪಾತ್ರ ಇಲ್ಲ, ಸೂಚನೆಗೆ ಸಾಕ್ಷಿ ಆಧಾರಗಳು ಕೂಡ ಇಲ್ಲ ಅನ್ನೋದನ್ನು ಕೂಡ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸವನ್ನು ದರ್ಶನ್ ಪರ ವಕೀಲರು ಮಾಡಿದರು. ದರ್ಶನ್ ಮತ್ತು A3 ಪವನ್ ಮಧ್ಯೆ ಯಾವುದೇ ರೀತಿಯ ಮಾತುಕತೆ ನಡೆದಿಲ್ಲ. ಹಾಗಾದ ಮೇಲೆ ದರ್ಶನ್ ಅವರು ಇದರಲ್ಲಿ ಹೇಗಿದ್ದಾರೆ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ವಾಟ್ಸಪ್ ಸಂದೇಶವೂ ಕೂಡ ಇಬ್ಬರ ನಡುವೆ ವಿನಿಮಯ ಆಗಿಲ್ಲ, ಯಾವುದೇ ಕಾನ್ವರ್ಜೇಷನ್ ಇಲ್ಲ ಅನ್ನುವಂತಹ ಅಂಶವನ್ನು ಕೂಡ ಕೋರ್ಟ್ ಮಾಡಿದ್ದಾರೆ. ಸಾಕ್ಷಿಗಳ ಹೇಳಿಕೆಗಳಲ್ಲಿಯೇ ಡೌಟ್ ಇದೆ. ಹಾಗಾಗಿ ದಯಮಾಡಿ ಕೋರ್ಟ್ ಹೈಕೋರ್ಟ್ನ ಆದೇಶವನ್ನು ಎತ್ತಿ ಹಿಡಿಬೇಕು, ದರ್ಶನ್ ಅವರಿಗೆ ಜಾಮೀನನ್ನು ಮುಂದುವರಿಸಬೇಕು ಅಂಥೇಳಿ ಲಿಖಿತ ರೂಪದಲ್ಲಿ ವಾದವನ್ನು ಸಬ್ಮಿಟ್ ಮಾಡಿದ್ದಾರೆ. ನೋಡ್ಬೇಕೀಗ ಏನಾಗುತ್ತೆ ಅಂಥೇಳಿ.